ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಬೆಳಗ್ಗೆ ಎದ್ದು ಏನು ಮಾಡಿಲ್ಲ ಫ್ರೆಂಡ್ಸ್, ಯಾಕಂದರೆ ಸ್ವಲ್ಪ ನೀರು ಖಾಲಿ ಆಗಿತ್ತು, ನೀರು ಬಂದಿರಲಿಲ್ಲ. ಅವ್ರು ನಿನ್ನೆನೇ ಹೇಳಿದ್ವಿ, ಪಾಪ ಅವರು ಎಲ್ಲೋ ಹೊರಗಡೆ ಹೋಗಿದ್ರಂತ ಬಂದಿರಲಿಲ್ಲ. ಸೊ ಇದು ಬೆಳಗ್ಗೆನೇ ಬಂದರು. ಸೊ ನೀರು ಒಡ್ಸಿದ ತಕ್ಷಣ ನಾವೇನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದ್ರಲ್ಲಿ ಕಸ ಎಲ್ಲ ಇರುತ್ತಲ್ವ. ಸೊ ಮೋಟ್ರ್ ರಿಪೇರಿ ಆಗುತ್ತೆ ಅಂತ. ಸೊ ಈಗ ರೆಡಿಯಾಗಿದ್ದೀನಿ. ನಮ್ಮ ಮನೆಯವ್ರು ಬೆಳಗ್ಗೆನೇ ರೆಡಿಯಾಗಿ ಅವ್ರು ಹೋಗಿಬಿಟ್ರು, ಕೆಲಸಕ್ಕೆ ಹೋದರು. ಸೊ ನಾಷ್ಟ ಎಲ್ಲ ಅವ್ರು ಹೊರಗಡೆ ಮಾಡ್ಕೊಂಡಿರ್ತಾರೆ. ಸೊ ಈಗ ನಾನು ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಏನಕ್ಕೆ ಅಂದರೆ ನಮ್ಮಮ್ಮ 5 ದಿವಸದಿಂದ ಅವ್ರಿಗೆ ಕೆಲಸ ರಜಾ ಇದೆ. ಸೊ ಇವತ್ತೇ ಲಾಸ್ಟು. ಸೊ ನಾಳೆಯಿಂದ ಕೆಲಸಕ್ಕೆ ಹೋಗಬೇಕು. ಇವತ್ತು ಕಡುಬು ಮಾಡ್ತಾ ಇದ್ದಾರಂತೆ. ಸೊ ಕಡುಬು ತೊಗೊಂಡು ಹೋಗು ಬಾ ಅಂತಂದರು. ಸೊ ಹೋಗಿ ಕಡುಬು ತೊಗೊಂಡು ಹಾಗೆ ಹೂವು ಅಂಗಡಿಗೆ ಹೋಗಿ ಹೂವು ತರಬೇಕು. ಇವತ್ತು ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹೂವು ತೊಗೊಂಡು ಹಾಗೆ ಒಂದು ಸ್ವಲ್ಪ ಆ್ಯಸಿಡ್ ತರಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೆಕ್ಕಿಟೆಲ್ಲ ಆ್ಯಸಿಡ್ ಹಾಕಿ ಕ್ಲೀನ್ ಮಾಡೋಣ ಅಂತ. ಸೊ ಬನ್ನಿ ಈಗ ಹೋಗಿ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬರೋಣ. ಸೊ ಫ್ರೆಂಡ್ಸ್, ನಮ್ಮ ಅಮ್ಮ ಮನೆಗೆ ಕೂಡ ಹೋಗಿದ್ದೆ. ಅವರು ಕಡುಬು ಮಾಡ್ತಾಯಿದ್ರು. ಸೊ ನಮ್ಮ ಅಮ್ಮನಿಗೆ 5 ದಿನ ರಜಾ ಇದೆ ಅಂತ ಹೇಳಿದ್ನಲ್ಲ, ನಾನು ಲಾಸ್ಟ್ ಟೈಮ್ ಕಡುಬು ತಿಂದಿಲ್ಲ ಅಂತ ಅವ್ರು ಹೇಳಿದೆ. ಸೊ ಹಾಗಾಗಿ ಮತ್ತೆ ಮಾಡಿಕೊಡ್ತಾಯಿದ್ರು. ಆಮೇಲೆ ಹೂವು ಎಲ್ಲ ತೊಗೊಳ್ಬೇಕಿತ್ತಲ್ಲ, ಆ್ಯಸಿಡ್ ಎಲ್ಲ ತೊಗೊಂಡು ಮನೆಗೆ ಬಂದು ಬೆಕ್ಕಿಟೊಳಗೆಲ್ಲ ಆ್ಯಸಿಡ್ ಹಾಕಿ ಬಿಟ್ಟಿದ್ದೆ ಫ್ರೆಂಡ್ಸ್. ಒಂದು ಸ್ವಲ್ಪ ನೆನೆಸಿ 12 ಗಂಟೆಗೆ ಹಾಕಿದ್ದೆ. ಇದು 2:15 ತೊಳಿತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಕ್ಲೀನಾಗಿದೆ. ಬನ್ನಿ ಈಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ನೋಡಿದ್ರಲ್ಲ, ಎಲ್ಲ ಕ್ಲೀನ್ ಮಾಡಿ ಈಗ ರೆಡಿ ಆಗಿದ್ದೀನಿ. ಈಗ ಫಸ್ಟ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು, ದೇವ್ರ ಸಾಮಾನು ಕ್ಲೀನ್ ಮಾಡ್ಕೊಳ್ಬೇಕು. ಟೈಮ್ ಬಂದು 4:15 ಆಗಿದೆ ಫ್ರೆಂಡ್ಸ್. 6:15 ಅಷ್ಟೆಲ್ಲ ಆದರೆ ಪೂಜೆ ಆಗಬೇಕು. 2 ಅವರಲ್ಲಿ ಬೇಗ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ಈಗ ಬೇಗ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಅಡುಗೆಗೆ ಬಂದು ಬಸ್ಸಾರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಹೀರೆಕಾಯಿ ಇದೆ. ಸೊ ಅಲಸಂದೆ ಕಾಳು ನೆನೆಸೋಣ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಜಾಸ್ತಿ ಹೋಗುತ್ತೆ. ಸೊ ಬೇಡ, ತೊಗರಿಬೇಳೆ ಹೀರೆಕಾಯಿ 2 ಹಾಕಿ ಮಾಡ್ತೀನಿ. ಸೊ ಬನ್ನಿ ಫಸ್ಟ್ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಬೇಡ, ಆಮೇಲೆ ಅಡುಗೆ ಬಗ್ಗೆ ಯೋಚನೆ ಮಾಡೋಣ. ಸೊ ಫ್ರೆಂಡ್ಸ್, ದೇವ್ರ ಪಾತ್ರೆಗಳೆಲ್ಲ ಇಳಿಸ್ಕೊಂಡು ಎಲ್ಲ ತೊಳ್ಕೊಂಡಿದ್ದೀನಿ. ಇವತ್ತು ನಿಂಬೆಹಣ್ಣು ಮತ್ತು ಉಪ್ಪು 2 ಮಿಕ್ಸಿಗೆ ಹಾಕ್ಬಿಟ್ಟು ಅದರಲ್ಲೇ ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ 15 ದಿನ ಮೇಲಾಗಿತ್ತು ನಾನು ದೇವ್ರ ಸಾಮಾನು ಕ್ಲೀನ್ ಮಾಡಿ ಈ ವಾರ. ಸೊ ಅದಕ್ಕೋಸ್ಕರ ನಾನು ಅದ್ರಲ್ಲಿ ಕ್ಲೀನ್ ಮಾಡಿದೆ. ತುಂಬ ಬೇಗ ಹೋಯಿತು ಫ್ರೆಂಡ್ಸ್ ಅದು. ಸೊ ಆಮೇಲೆ ಕುಂಕುಮ ಬಣ್ಣೆ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ತೊಳೆದಿದ್ನಲ್ಲ, ಅದಕ್ಕೂ ಅರಿಶಿನ ಕುಂಕುಮ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಕೂಡ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಟೈಮ್ ಬೇರೆ ಆಗ್ತಾಯಿದೆ, 5 ಗಂಟೆ ಆಯಿತು. ಸೊ ಬನ್ನಿ ಈಗ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಎಲ್ಲ. ಸೊ ಫ್ರೆಂಡ್ಸ್, ಫೈನಲಿ ದೇವ್ರ ಮನೆ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆ ಕೂಡ ಆಯಿತು ಫ್ರೆಂಡ್ಸ್. ಒಂಥರ ನೆಮ್ಮದಿ. ಸಂಜೆ ಹೊತ್ತು ಪೂಜೆ ಮಾಡಿದ್ರೆ, ನನಗೆ ಬೆಳಗ್ಗೆ ಹೊತ್ತಿಗಿಂತ ಸಂಜೆ ಹೊತ್ತು ಪೂಜೆ ಮಾಡಿದ್ರೆ ನೆಮ್ಮದಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಮೇ ಬಿ ಅಂದರೂ 1 ವಾರ ಹೋಗಿತ್ತು ಫ್ರೆಂಡ್ಸ್ ನಾನು ಪೂಜೆ ಮಾಡೋದೇ ಬಿಟ್ಬಿಟ್ಟಿದ್ದೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಪೂಜೆ ಮಾಡೋದಕ್ಕೆ ಇಂಟ್ರೆಸ್ಟೇ ಬರ್ತಿದ್ದಿಲ್ಲ. ಸೊ 1 ವಾರ ಆದಮೇಲೆ ಫೈನಲಿ ದೇವ್ರ ಮನೆ ಇದೆ, ಹೀಗೆ ಇದೆ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಪೂಜೆ ಮಾಡೋದು ಇದು ಮಾಡ್ಕೊಳ್ಬೇಕು. ಮುಂಚೆ ದಿನ ಪೂಜೆ ಮಾಡ್ತಾಯಿದ್ದೆ. 1 ವಾರದಿಂದ ಯಾಕೋ ಗೊತ್ತಿಲ್ಲ ಪೂಜೆ ಮಾಡೋದು ಬಿಟ್ಬಿಟ್ಟಿದ್ದೆ. ಆಮೇಲೆ ಬಾಗಿಲತ್ರ ಹೊಸ್ಲಿಗೆಲ್ಲ ಈ ಥರ ಇಟ್ಕೊಂಡಿದ್ದೆ. ಹೆಜ್ಜೆಗಳು ಚೆನ್ನಾಗಿ ಬರ್ತಿದೆ ಅಲ್ಲ ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಬನ್ನಿ ಈಗ ಅಡುಗೆ ಏನು ಮಾಡೋದು ನೋಡೋಣ. ಈಗ ತಾನೇ ಪೂಜೆ ಮುಗೀತು. ಅಂತೂ ಇಂತೂ 6:15 ಪೂಜೆ ಮುಗಿಸಿದ್ದೀನಿ. ಸೊ ಈಗ ಅಡುಗೆ ಮಾಡಬೇಕು ಫ್ರೆಂಡ್ಸ್. ಬಸ್ಸಾರು ಅಂದರೆ ತುಂಬ ಲೇಟ್ ಆಗುತ್ತೆ. ಸೊ ಸಾಕಾಗಿದೆ ಈಗಲೇ ಕಂಟಿನ್ಯೂಸ್ 2 ಅವರ್ ಕೆಲಸ ಮಾಡಿ. ಸೊ ಇವತ್ತು ಆ್ಯಕ್ಚುಲಿ ಜಾಸ್ತಿ ಕೆಲಸನೇ ಇತ್ತು. ಹೊರಗಡೆ ಸ್ವಲ್ಪ ಹುಲ್ಲೆಲ್ಲ ಕಿತ್ತಾಕ್ದೆ. ಇವತ್ತು ಒಂದು 3/4 ಅವರ್ ಕಿತ್ತಾಕ್ದೆ. ಆಮೇಲೆ ಆಗಲಿಲ್ಲ, ಸಾಕಾಯಿತು. ಸೊ ಬಿಸಿಲು ಬೇರೆ ಚೆನ್ನಾಗಿತ್ತಲ್ವ. ಸೊ ಬೇಡ ಅಂತ ಬಂದುಬಿಟ್ಟೆ. ಮತ್ತು ಬೆಕ್ಕಿಟಗಳೆಲ್ಲ ತೊಳ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ನಾನು ಫ್ರೆಶ್ ಆಗಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆ ಕ್ಲೀನ್ ಮಾಡಿ, ಸೊ ಫೈನಲಿ ಈಗ ಪೂಜೆ ಮುಗಿಸಿದ್ದೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಬಸ್ಸಾರು ಅಂದರೆ ತುಂಬ ಲೇಟ್ ಆಗುತ್ತಲ್ವ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ. ಸೊ ನಮ್ಮ ಮನೆಯವ್ರಿಗೆ ಒಂದ್ಸತಿ ಫೋನ್ ಮಾಡಿ ಕೇಳಿ ನೋಡ್ತೀನಿ ಏನಂತಾರೋ. ಸೊ ಹೀರೆಕಾಯಿ ತಂದು ತುಂಬ ದಿನ ಆಯಿತು ಫ್ರೆಂಡ್ಸ್. ಹತ್ತತ್ರ 1 ವಾರ ಆಯಿತು. ಸಂತೆಗೆ ಹೋಗಿದ್ದಾಗ ತಂದಿದ್ದು ಹೋದ ವಾರ. ಸೊ ಹಾಗೆ ಇದೆ, ಅದನ್ನೇ ಹಾಕಿ ಬಸ್ಸಾರು ಮಾಡಬೇಡ, ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ತರಕಾರಿ. ಬನ್ನಿ. ಸೊ ಫ್ರೆಂಡ್ಸ್, ಹೀರೆಕಾಯಿ ಬಸ್ಸಾರು ಮಾಡೋಣ ಅಂದ್ಕೊಂಡು ತೊಗರಿಬೇಳೆ ಮತ್ತು ಹೀರೆಕಾಯಿ, ಟೊಮೆಟೊ ಇದಿಷ್ಟು ಬೇಯಿಸೋಕೆ ಹಾಕ್ಕೊಳ್ತಿದ್ದೀನಿ. ಇನ್ನೂ ಹಲಸಂದ್ರಿ ಕಾಳೆಲ್ಲ ಹಾಕ್ಕೊಳ್ಬೋದು. ನಾನು ಜಾಸ್ತಿ ಹೋಗುತ್ತೆ ಅಂತ ಇಷ್ಟೇ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಮಿಕ್ಸಿ ಜಾರ್ಗೆ ಈರುಳ್ಳಿ ಬೆಳ್ಳುಳ್ಳಿ 2 ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಹಾಕ್ಕೊಳ್ಬೇಕು. ಆಮೇಲೆ ಟೊಮೆಟೊ ಮತ್ತು ಬೇಯಿಸ್ಕೊಂಡಿರೋದು. ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಸಾಂಬಾರು ಪೌಡರ್, ಇಷ್ಟೇ ಫ್ರೆಂಡ್ಸ್ ರುಬ್ಬೋದಕ್ಕೆ. ಈಗ ಪಲ್ಯ ಕೂಡ ಒಗ್ಗರಣೆ ಮಾಡ್ಕೊಂಡಿದ್ದಾಯಿತು. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ, ಈರುಳ್ಳಿ ಬೇಯಿಸ್ಕೊಂಡಿರೋದು ಮತ್ತು ಉಪ್ಪು. ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ 2 ನಿಮಿಷ ಬೇಯಿಸ್ಕೊಂಡಿದ್ದಾದಮೇಲೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬಸ್ಸಾರು ಅಂದರೆ. ನಾನು ಮುಂಚೆ ಬಸ್ಸಾರು ಅಂದ್ರೇ ಆಗ್ತಿದ್ದಿಲ್ಲ ಫ್ರೆಂಡ್ಸ್ ನನಗೆ, ನಮ್ಮ ಅಮ್ಮ ಮನೇಲಿದ್ದಾಗ. ಬಟ್ ಇವಾಗ ನನಗೆ ತುಂಬ ಇಷ್ಟ ಅದೇ ಬಸ್ಸಾರು. ತುಂಬ ಚೆನ್ನಾಗಿರುತ್ತೆ. ಈ ಸಾರನ್ನ 2 ದಿನ ಇಟ್ಕೊಂಡು ತಿನ್ಬೋದು, ಏನೂ ಹಾಳಾಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಪಲ್ಯ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಕೊಟ್ರೆ
ಸಾಕಾದಾಗಿತ್ತು. ಒನ್ ಟೈಮ್ಗೆಲ್ಲ ಖಾಲಿ ಆಯಿತು. ಸೊ ಕರೆಕ್ಟಾಗಿ ಇಬ್ಬರಿಗೆ ಬೇಕಾಗಿರೋಷ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಸೊ ಫ್ರೆಂಡ್ಸ್, ಆಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕರಿಬೇವು ಹಾಕ್ಕೊಂಡು ಮಸಾಲೆ ಏನು ರುಬ್ಬಿಡ್ತೀರ ಮತ್ತು ಬೇಯಿಸ್ಕೊಂಡಿರೋ ನೀರು ಅದೆರಡು ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಸಾಸಿವೆ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಹಾಕೋದಿಲ್ಲ. ನೀವು ನೋಡಿರ್ತೀರ, ಸೊಪ್ಪು ಸಾರು ಮಾಡಿದ್ರು ನಾನು ಸಾಸಿವೆ ಕರಿಬೇವು ಹಾಕೋದಿಲ್ಲ, ಅವ್ರಿಗೋಸ್ಕರನೇ ಅವ್ರು ತಿನ್ನಲ್ಲ. ಸೊ ಅಡುಗೆ ಮಾಡಿ ಮುಗಿಸೋಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದಿದ್ದರು. ಸೊ ಅಷ್ಟರಲ್ಲಿ ಅವ್ರಿಗೆ ಕಡುಬು ತಂದಿದ್ದಾರೆ ನಮ್ಮ ಅಮ್ಮ ಮನೆಯಿಂದ, ಅದು ಮತ್ತು ಲೆಮನ್ ಜ್ಯೂಸ್ 2 ಕೊಟ್ಟೆ. ಸ್ವಲ್ಪ ಧನಿಯಾ ಬಂದು ಲಾಸ್ಟ್ ಟೈಮ್ ತಂದಿದ್ದು ಫ್ರಿಜ್ಜಲ್ಲಿ ಜಾಗ ಇರಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಒಂದು ಸ್ವಲ್ಪ ಹೊರಗಡೆ ಇಟ್ಬಿಟ್ಟಿದ್ದೆ, ಒಂದು 1/4 kg ಆಗೋಷ್ಟು. ಅದು ನೋಡಿದ್ರೆ ಎಲ್ಲ ಹುಳ ಬಿದ್ದೋಗಿತ್ತು ಅಂದ್ಬಿಟ್ಟು, ನಮ್ಮ ಮನೆ ಹತ್ರ ಪಕ್ಕದಲ್ಲಿ ಹುಲ್ಲೆಲ್ಲ ಬೆಳೆಯುತ್ತಲ್ಲ, ಅಲ್ಲಿ ಜಾಗ ಇತ್ತು ಅಂದ್ಬಿಟ್ಟು ಅಲ್ಲಿ ಹಾಕಿದ್ದೆ ಎಲ್ಲ. ಸೊ ಹುಳ ಬಿದ್ದಿರೋದು ಅದು ನೋಡಿದ್ರೆ ಅದರಲ್ಲಿ ಕೊತ್ತಂಬರಿ ಬೆಳೆದಿತ್ತು. ನಮ್ಮ ಮನೆಯವ್ರು ಕಿತ್ಕೊಂಡ್ಬಂದ್ಬಿಟ್ಟು ತೋರಿಸ್ತಾ ಇದ್ರು. ಸ್ಮೆಲ್ ಅಂತೂ ಚೆನ್ನಾಗಿ ಬರ್ತಿತ್ತು ಫ್ರೆಂಡ್ಸ್ ಇದು. ಆಮೇಲೆ ರಾತ್ರಿ ಊಟ ಕೂಡ ಮಾಡ್ಕೊಂಡಿದ್ದಾಯಿತು. ಬಸ್ಸಾರಂತೂ ಸೂಪರಾಗಿತ್ತು ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ ಆಯಿತು. ಅದರಲ್ಲೂ ಪಲ್ಯ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್. ಪಲ್ಯ ಅಂತೂ ಒನ್ ಟೈಮ್ಗೆ ಖಾಲಿ ಆಯಿತು. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಸ್ಸಾರು. ನೀವು ಒಂದ್ಸತಿ ಟ್ರೈ ಮಾಡಿ. ಆಮೇಲೆ ನಮ್ಮ ಮನೆಯವರು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಸ್ವೀಟ್ ಬಾಕ್ಸ್ ತರಿಸಿದ್ದಾರೆ ಫ್ರೆಂಡ್ಸ್. ಅವರು ಟಿ ವಿ ಏನು ನೋಡ್ತಾಯಿದ್ರು, ಟಿ ವಿಯಲ್ಲಿ ರಸಗುಲ್ಲ ತೋರಿಸ್ಬಿಟ್ರು ಫ್ರೆಂಡ್ಸ್. ನಮ್ಮ ಮನೆಯವ್ರಿಗೆ ಏನಾದರೂ ತಿನ್ನೋದು ಇಲ್ಲ ಅಡುಗೆ ಮಾಡೋದು ನೋಡಿಬಿಟ್ರೆ ಫೋನಲ್ಲಿ ಟಿ ವಿಯಲ್ಲಿ, ತಕ್ಷಣಕ್ಕೆ ಅದು ಅವ್ರು ಮಾಡಬೇಕು, ಟ್ರೈ ಮಾಡಬೇಕು. ಮತ್ತು ಅದಕ್ಕೋಸ್ಕರ ರಸಗುಲ್ಲ ನೋಡಿದ್ರು, ಸಿಗಲಿಲ್ಲ. ಆಮೇಲೆ ನನಗಿಷ್ಟವಾಗಿರೋದು ಕಾಜು ಬರ್ಫಿ ಮತ್ತು ಧಾರವಾಡ ಪೇಡ ತರಿಸಿದ್ರು. ಸೊ ಇದೆರಡು ನನಗೆ ತುಂಬ ಇಷ್ಟವಾಗಿದೆ. ಸೊ ಅದಕ್ಕೆ 2 ತರಿಸಿದ್ದಾರೆ. ಆಫರ್ ಇತ್ತು ಫ್ರೆಂಡ್ಸ್. ಕಾಜು ಬರ್ಫಿ ಅಂತೂ ಆಫರ್ ಯಾವತ್ತೂ ನೋಡಿ 230 240 ಹಿಂಗಿರುತ್ತೆ, ಬಟ್ ನಮಗೆ ಸಿಕ್ಕಿದ್ದು 120ಗೆ. ಸೊ ಅದಕ್ಕೆ ನಮ್ಮ ಮನೆಯವರು 2 ಬಾಕ್ಸ್ ತರಿಸಿದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ನೋಡಿದ್ರಲ್ಲ, ಬಸ್ಸಾರಂತೂ ತುಂಬ ಈಸಿ ಮಾಡೋದು, ತುಂಬ ಚೆನ್ನಾಗಿತ್ತು. ಟೇಸ್ಟು ಏನೂ ಅಷ್ಟು ಹಾಕಲೇ ಇಲ್ಲ, ರುಬ್ಬೋದಕ್ಕೆ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ. ಈ ವ್ಲಾಗಿಗೆ ಏನು ಮಾಡ್ತೀನಿ, ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.